ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಮೈಸೂರಿನಲ್ಲಿಂದು ಆಯೋಜಿಸಲಾಗಿದ್ದ ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆಗೆ ಜಿಲ್ಲಾ ಪರಿಸರ ಅಧಿಕಾರಿ ರವಿಕುಮಾರ್ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ದೂರದರ್ಶನದೊಂದಿಗೆ ಅವರು ಜೂನ್ 5ರ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿದೆ. ಭವಿಷ್ಯದ ಸ್ವಚ್ಛ ಸುಂದರ ರಾಷ್ಟ್ರಕ್ಕಾಗಿ ಮಕ್ಕಳು ಇಂದಿನಿಂದಲೇ ಪರಿಸರ ಕಾಳಜಿ ಬೆಳೆಸಿಕೊಳ್ಳುವುದು ಅವಶ್ಯ ಎಂದು ಹೇಳಿದರು. ಅದೇ ರೀತಿ ಈ ವರ್ಷ ಕೂಡ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಕಲಾಮಂದಿರದಲ್ಲಿ ನಡೀತಾ ಇದೆ. ಇದರಲ್ಲಿ 3 ಪ್ರವರ್ಗದಲ್ಲಿ ಮಾಡ್ತೀವಿ. 1ರಿಂದ 4ನೇ ಕ್ಲಾಸ್ ಮಕ್ಕಳವರಿಗೆ, ಮತ್ತೆ 5ರಿಂದ 7ನೇ ಕ್ಲಾಸ್ ಅವರು, ಮತ್ತು 8ರಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಈ ಚಿತ್ರಕಲಾ ಸ್ಪರ್ಧೆ ಇದೆ. ಚಿತ್ರಕಲಾ ಸ್ಪರ್ಧೆ ಜೊತೆಗೆ ನಾವು 8ರಿಂದ 10ನೇ ಕ್ಲಾಸ್ವರೆಗೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಇದರಲ್ಲಿ ಯಾರು ಮಕ್ಕಳು ಗೆಲ್ತಾರೆ ಅವರಿಗೆ ನಮ್ಮ ಮುಖ್ಯವಾದ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ 5ನೇ ತಾರೀಕು ಓಪನ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಉಪ ಪರಿಸರ ಅಧಿಕಾರಿ ಎಂಎಸ್ ನೇತ್ರಾವತಿ, ಜಿಲ್ಲೆಯ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿದರೆ ಮುಂದೆ ಅವರು ಪ್ರಜ್ಞಾವಂತ ನಾಗರಿಕರಾಗಿ ರೂಪುಗೊಳ್ಳುತ್ತಾರೆ ಎಂದರು. ಅವರಿಗೆ ಚಿಕ್ಕರಿಂದನೇ ಹೇಳ್ಕೊಟ್ರೆ ಅವರು ತುಂಬಾ ಚೆನ್ನಾಗಿ ಪಾಲಿಸ್ತಾರೆ. ಸೊ ಹಾಗಾಗಿ ಅವರಲ್ಲಿ ಒಂದು ಜಾಗೃತಿ ಮೂಡ್ಲಿ ಅಂತ ಹೇಳಿ, ಪರಿಸರದ ಬಗ್ಗೆ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡ್ಲಿ ಅಂತ ಹೇಳಿ ಆ ಮಕ್ಕಳಿಗೆನೆ ಇಲ್ಲಿ ಪ್ರೈವೇಟ್ ಸ್ಕೂಲ್ ಇರ್ಬೋದು, ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಮತ್ತೆ ದೂರದಿಂದ ಕಡ್ಕೊಳ್ಳೆಯಿಂದ ದೂರ ಎಲ್ಲ ಇದೆ. ಸೊ ಹಾಗೆಲ್ಲ ಆ ಸ್ಕೂಲ್ಗಳಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ. ಸುಮಾರು 500 ಮಕ್ಕಳು ಬಂದಿದ್ದಾರೆ. ವಿದ್ಯಾರ್ಥಿ ಡ್ಯಾನಿಯಲ್ ಉತ್ತಮ ಪರಿಸರ ನಿರ್ಮಾಣ ಹಾಗೂ ಪ್ಲಾಸ್ಟಿಕ್ ಮುಕ್ತ ವಾತಾವರಣ ಸೃಷ್ಟಿಯ ಆಶಯದೊಂದಿಗೆ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಭವಿಷ್ಯಕ್ಕಾಗಿ ಉತ್ತಮ ಪರಿಸರ ಧ್ಯೇಯದೊಂದಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು. ಇನ್ನು ಝೀರೋ ಪ್ಲಾಸ್ಟಿಕ್ ಮಾಡಿ ನೀಟಾಗಿ ಎನ್ವೈರನ್ಮೆಂಟ್ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿ ಅನಿಸ್ತು. ಬಂದು ಎಸ್ಸೆ ಬರಿತಾ ಇದ್ದೀನಿ, ನೋಡೋಣ ಏನಾಗುತ್ತೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ಇದೆ ಕ್ಲೈಮೇಟು. ಇದು ಟಾಪಿಕ್ ಬರ್ದಿದ್ದಕ್ಕೆ ಎಸ್ಸೆ ಬರಿತಾ ಇದ್ದೀನಿ ಸರ್. ವಿದ್ಯಾರ್ಥಿನಿ ನರಾಯ, ಪ್ರಕೃತಿ ಸ್ವಚ್ಛವಾಗಿದ್ದಷ್ಟು ಪ್ರಿಯವೆನಿಸುತ್ತದೆ. ಅಂತಹ ಪರಿಸರ ನಿರ್ಮಾಣ ಎಲ್ಲರ ಕರ್ತವ್ಯ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ತುಂಬಾ ಇಷ್ಟ ಆಗುತ್ತೆ. ಅದ್ರಂತ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಪೀಸ್ಫುಲ್ ಆಗಿರುತ್ತೆ. ವಿದ್ಯಾರ್ಥಿ ಚಿರಂತ್, ಇಂತಹ ಸ್ಪರ್ಧೆಗಳಿಂದ ಪರಿಸರ ಕಾಳಜಿ ಹೆಚ್ಚಲು ಸಾಧ್ಯವಾಗುತ್ತದೆ. ಇದೊಂದು ಉತ್ತಮ ಅವಕಾಶವಾಗಿದೆ ಎಂದರು. ಇದು ಮಾಡ್ತಿದ್ದೀನಿ, ಈ ಆಪರ್ಚುನಿಟಿಗೆ ತುಂಬ ಕಲಾಮಂದಿರದವ್ರದ್ದು ಇದಕ್ಕೆ ತುಂಬ ಖುಷಿಯಾಗಿದೆ. ಮಾಡ್ತಿದ್ದೀನಿ ಇವಾಗ.